ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಹಸಿ ಕರಗ ನಡೆದು ಮಾರನೇ ದಿನ ಸಂಜೆ ಕೋಟೆ ಜಗಳ ಅಥವಾ ಅಭಿಮನ್ಯು ಪದ್ಮ ವ್ಯೂಹವನ್ನು ಭೇದಿಸುವ ಸನ್ನಿವೇಶದ ಕೋಟೆ ಜಗಳ ಕಾರ್ಯಕ್ರಮ ನಡೆಯಿತು. ಕುರುಕ್ಷೇತ್ರ ಯುದ್ಧ ನಡೆಯುವ ವೇಳೆ ರಣರಂಗದಲ್ಲಿ ಮಡಿದ ದೇಹಗಳನ್ನು ಕಾಳಿ ರಾತ್ರಿ ವೇಳೆ ಭಕ್ಷಣೆ ಮಾಡ್ತಾಳೆ. ಆದರೆ ಇಲ್ಲಿ ಕಾಳಿ ಪಾತ್ರಧಾರಿ ಪ್ರಾಣಿಯೊಂದರ ಮಾಂಸದ ತುಣುಕನ್ನ ಬಾಯಲ್ಲಿ ಕಚ್ಚಿಕೊಂಡು ಸಾಂಕೇತಿಕವಾಗಿ ಸಿಕ್ಕವರಿಗೆ ಪೊರಕೆ ಹಾಗೂ ಮರದಿಂದ ಹೊಡಿತಾರೆ. ಇದರಿಂದ ಮನುಷ್ಯನಲ್ಲಿರುವಂತಹ ಪ್ರೇತ ಪಿಶಾಚಿ ಮಾತ್ರ ಅಲ್ಲ, ಕೆಲ ಗುಣಗಳು ನಾಶವಾಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಭಕ್ತರು ಕೋಟೆ ಜಗಳದಂತೂ ದಕ್ಷಿಣೆ ಕೊಟ್ಟು ಪೊರಕೆ ಮರದಿಂದ ಹೊಡೆಸ್ಕೊಳ್ತಾರೆ. ಈ ಜಾತ್ರೆಗಾಗಿ ಸುತ್ತಮುತ್ತಲ ಹಳ್ಳಿಗಳಿಂದ ಸಾವಿರಾರು ಭಕ್ತರು ಸೇರ್ತಾರೆ. ಕೋಟೆ ಜಗಳ ನಡೀತಾ ಇದೆ. ಸೊ ಎಲ್ಲರೂ ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲ ಕೋಟೆ ಜಗಳ ನೋಡಕ್ ಬಂದಿದ್ದಾರೆ. ಇವಾಗ ಪರ್ಕೆಯಲ್ಲಿ ಮರದಲ್ಲಿ ಹೊಡೆದ್ರೆ ನೆಗೆಟಿವ್ ಎನರ್ಜಿ ಮತ್ತೆ ಏನಾದರೂ ಮಕ್ಕಳಿಗೆ ಏನಾದರೂ ಆಗಿದ್ರೆ ಅಂತ ಅದಕ್ಕೂ ಓಡಿಸ್ಕೊಳ್ತಾರೆ. ಸೊ ದುಡ್ಡು ಕೊಟ್ಟು ಓಡಿಸ್ಕೊಳ್ತಾರೆ ಸರ್. ಸುತ್ತಮುತ್ತ ಹಳ್ಳಿಯರು ಎಲ್ಲರೂ ಬರ್ತಾರೆ. ಕರಗ ಆಗಿ ನೆಕ್ಸ್ಟ್ ಡೇ ಆಗುತ್ತೆ ಸರ್. ನಾಳೆ ಒಣ ಕರಗ ಇದೆ. ನಡೆಯುವ ವಿಶಿಷ್ಟವಾದ ಕರಗದ ಮಹೋತ್ಸವ. ಮತ್ತೆ ಮೊನ್ನೆ ಹಸಿ ಕರಗ ಹೂವಿನ ಕರಗ ನಡೀತು. ಈಗ ಕೋಟೆ ಜಗಳ ಅಂತ ನಡೀತಾ ಇದೆ. ಇದು ತುಂಬ ಎಲ್ಲೂ ಯಾವ ಕಡೆನೂ ನಡೆಯಲ್ಲ. ಇಲ್ಲಿ ವಿಶಿಷ್ಟವಾಗಿ ಇಲ್ಲಿ ಆಚರಿಸ್ತಾರೆ. ಮತ್ತು ಕುರಿದು ಹಸಿ ಮಾಂಸ ಇಟ್ಕೊಂಡು ಪರ್ಕೆ ಮತ್ತು ಮರದಲ್ಲಿ ಎಲ್ಲರೂ ಓಡಿಸ್ಕೊಂಡು ಕಾಸು ತೊಗೊಂಡು ಓಡಿಸ್ಕೊಂಡು